ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟೋಟಲಿ ಮೀನಿಂಗ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ಫಾರ್ಮೇಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಒಂದು ಎಕ್ಸಾಂಪಲ್, ಒಂದು ಪ್ರಾಬ್ಲಮ್ನ ತೊಗೊಂಡು ನಾವು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಒಂದು ವಿಡಿಯೋ ಸಾಕು ಅನಿಸುತ್ತೆ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ. ನಿಮಗೆ ಬಿ ಕಾಮ್ಗಾಗಿರ್ಬೋದು ಇಲ್ಲ ಫಸ್ಟ್ ಪಿ ಯುಗಾಗಿರ್ಬೋದು, ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಮೀನಿಂಗ್ ಏನು? ಎ ಟ್ರಯಲ್ ಬ್ಯಾಲೆನ್ಸ್ ಈಸ್ ಎ ರಿಪೋರ್ಟ್ ದಟ್ ಲೀಸ್ಟ್ ಆಫ್ ದ ಬ್ಯಾಲೆನ್ಸಸ್ ಆಫ್ ಆಲ್ ಲೆಡ್ಜರ್ ಅಕೌಂಟ್ಸ್ ಆಫ್ ಎನಿ ಫರ್ಮ್ ಆನ್ ಎ ಪರ್ಟಿಕ್ಯುಲರ್ ಡೇಟ್. ಸೊ ಟ್ರಯಲ್ ಬ್ಯಾಲೆನ್ಸ್ ಅನ್ನೋದು ಒಂದು ರಿಪೋರ್ಟ್ ಆಗಿರುತ್ತೆ ಅಷ್ಟೇ. ಅದರಲ್ಲಿ ನಾವೇನು ಮಾಡ್ತೀವಿ, ಏನೊಂದು ಅಕೌಂಟ್ಸ್ ಇರುತ್ತೆ. ಈಗ ಲೆಡ್ಜರ್ ಅಕೌಂಟ್ಸಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡಿದಾಗ ಒಂದು ಈಗ ಬಿಲ್ಡಿಂಗ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು. ಸೊ ಡೆಬಿಟ್ ಬ್ಯಾಲೆನ್ಸ್ ಯಾವುದು ಹೋಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಯಾವುದು. ಸೊ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದ್ರ ಮೇನ್ ಆಬ್ಜೆಕ್ಟಿವ್ಸ್ ಏನಿದೆ, ಒಂದು ಟ್ರಯಲ್ ಬ್ಯಾಲೆನ್ಸನ್ನು ನಾವು ಮಾಡೋದು ಏನಕ್ಕೆ ಮಾಡಬೇಕು ಎಂದು ಮೋಟಿವ್ ಏನು? ಸೊ ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನ್ ದ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ಲೆಡ್ಜರ್ ಅಕೌಂಟ್ಸ್. ನಾವು ಪ್ರಿಪೇರ್ ಮಾಡಿರೋ ಲೆಡ್ಜರ್ ಅಕೌಂಟ್ಸು ಸರಿ ಇದೆಯೋ ಇಲ್ಲ ತಪ್ಪಾಗಿದೆಯೋ. ಓಕೆ, ಈಗ ಲೆಡ್ಜರ್ ಅಕೌಂಟ್ಸು ನಾವು ಸರಿಯಾಗಿ ಮಾಡಿದ್ದಾಗ ಮಾತ್ರ ಟ್ರಯಲ್ ಬ್ಯಾಲೆನ್ಸು ಟ್ಯಾಲಿ ಆಗುತ್ತೆ. ಟ್ರಯಲ್ ಬ್ಯಾಲೆನ್ಸು ಟ್ಯಾಲಿ ಆಗಲಿಲ್ಲ ಅಂತ ಹೇಳಿದರೆ, ಸೊ ಏನೋ ಒಂದು ಎರರ್ ಆಗಿದೆ. ಲೆಡ್ಜರ್ ಅಕೌಂಟ್ಸಲ್ಲಿ ಎರರ್ ಆಗಿರ್ಬೋದು, ಇಲ್ಲ ಜರ್ನಲ್ ಎಂಟ್ರೀಸಲ್ಲಿ ಎರರ್ ಆಗಿರ್ಬೋದು. ಸೊ ಹೀಗಾಗಿ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಮಾಡೋದ್ರಿಂದ ಆ ಒಂದು ಟ್ರಾನ್ಸಾಕ್ಷನ್ ಸರಿ ಇದೆಯೋ ತಪ್ಪಿದೆಯೋ ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು, ಇಟ್ ಗೈಡ್ ಇನ್ ಪ್ರಿಪೇರಿಂಗ್ ಫೈನಲ್ ಅಕೌಂಟ್ಸ್. ಒಂದು ಫೈನಲ್ ಅಕೌಂಟ್ಸ್ ಏನು, ನಾವು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದಕ್ಕೆ ಈ ಒಂದು ಟ್ರಯಲ್ ಬ್ಯಾಲೆನ್ಸ್ ಗೈಡ್ ಥರ ವರ್ಕ್ ಆಗುತ್ತೆ. ಇಟ್ ಗೈಡ್ ಇನ್ ಪ್ರಿಪೇರಿಂಗ್ ಫೈನಲ್ ಅಕೌಂಟ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್, ಇಟ್ ಹೆಲ್ಪ್ಸ್ ಇನ್ ಅಲೋಕೇಟಿಂಗ್ ದ ಎರರ್ಸ್. ನಿಮಗೆ ನಾನು ಫಸ್ಟು ಪಾಯಿಂಟ್ ಹೇಳ್ದಾಗ್ಲೇ ಎರರ್ಸ್, ಎಲ್ಲಿ ಯಾವುದೇ ಒಂದು ಪಾರ್ಟಲ್ಲಿ ಇಲ್ಲ ಎಲ್ಲಾದರೂ ಕೂಡ ಒಂದು ಎರರ್ ಆಗಿದ್ರೆ ನಿಮಗೆ, ಈಗ ಲೆಡ್ಜರ್ ಅಕೌಂಟ್ಸ್ ಆಗಿರ್ಬೋದು ಇಲ್ಲ ಜರ್ನಲ್ ಆಗಿರ್ಬೋದು. ಸೊ ಅದು ನಮಗೆ ಎಲ್ಲಿ ಗೊತ್ತಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಅದು ಸರಿ ಇತ್ತು ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗುತ್ತೆ. ಇಲ್ಲ ಅಂದರೆ ಟ್ರಯಲ್ ಬ್ಯಾಲೆನ್ಸು ಟ್ಯಾಲಿ ಆಗಲಿಲ್ಲ ಅಂದರೆ ಎಲ್ಲೋ ನಾವು ಮಿಸ್ ಮಾಡಿದ್ದೀವಿ, ಎಲ್ಲೋ ಎರರ್ ಆಗಿದೆ ಅಂತ. ಸೊ ನಮಗೆ ಈಸಿಯಾಗಿ ಎರರ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ನಾವು ಸಿಗ್ನಿಫಿಕೆನ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ನಾನಿಲ್ಲಿ ಥಿಯರಿಗಿಂತ ಹೆಚ್ಚಿಗೆ ನಾನು ಪ್ರಾಬ್ಲಮ್ಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಸೊ ಥಿಯರಿ ನಿಮಗೆ ಬೇಸಿಕ್ಕು ಎಷ್ಟು ಬೇಕು ಅಷ್ಟನ್ನು ಹೇಳ್ತಾ ಇದ್ದೀನಿ. ಸಿಗ್ನಿಫಿಕೆನ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಏನೊಂದು ಅದರ ಇಂಪಾರ್ಟೆಂಟ್ ಏನು ಅಂತ. ಓಕೆ, ಎರರ್ ಇನ್ ಟೋಟಲಿಂಗ್ ಸಬ್ಸಿಡಿಯರಿ ಬುಕ್ಸ್. ಸೊ ಸಬ್ಸಿಡಿಯರಿ ಬುಕ್ಸಲ್ಲಿ ಏನಾದರೂ ಎರರ್ ಆಗಿದ್ರೆ, ಓಕೆ, ಅದು ಕೂಡ ನಾವು ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್, ಎರರ್ ಇನ್ ದ ಕ್ಯಾಲ್ಕುಲೇಟಿಂಗ್ ಆಫ್ ದ ಲೆಡ್ಜರ್ ಅಕೌಂಟ್ಸ್. ನಾವು ಲೆಡ್ಜರ್ ಅಕೌಂಟ್ಸನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅಷ್ಟೇ ಏನಾದರೂ ಒಂದು ಪಾಯಿಂಟನ್ನು ಬಿಟ್ಟಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಅಕೌಂಟನ್ನು ನಾವು ಆ್ಯಡ್ ಮಾಡೋದು ಬಿಟ್ಟಿರ್ಬೋದು. ಆ ಒಂದು ಟೈಮಲ್ಲಿ ನಮಗೆ ಈ ನಾವು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಿದಾಗ ಲೆಡ್ಜರ್ ಅಕೌಂಟ್ಸು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು, ಎರರ್ ಇನ್ ರಿಪೋರ್ಟಿಂಗ್ ಟ್ರಾನ್ಸಾಕ್ಷನ್ ಇನ್ ಸಬ್ಸಿಡಿಯರಿ ಬುಕ್ಸ್ ವಿತ್ ರಾಂಗ್ ನೇಮ್ ಆರ್ ರಾಂಗ್ ಅಮೌಂಟ್. ಈಗ ನಾವು ಏನೋ ಒಂದು ಸಬ್ಸಿಡಿಯರಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ ಒಂದು ಬುಕ್ಕನ್ನು ಪ್ರಿಪೇರ್ ಮಾಡುವಾಗ ಇಲ್ಲ ನಾವೇನಾದರೂ ಒಂದು ರಾಂಗ್ ನೇಮ್ ಇಲ್ಲ ಅಕೌಂಟ್ ನೇಮನ್ನು, ಈಗ ಮೆಷಿನರಿ, ಬಿಲ್ಡಿಂಗ್, ಯಾವುದೋ ಒಂದು ನೇಮನ್ನು ನಾವು ತಪ್ಪಾಗಿ ತೊಗೊಂಡಿರ್ಬೋದು. ಇಲ್ಲ ಅಂತ ಹೇಳಿದರೆ ಅಮೌಂಟನ್ನು, ಈಗ ಫಾರ್ ಎಕ್ಸಾಂಪಲ್ 3,20,000 ಇದೆ, ನಾವು 32,000 ಅಂತ ನಾವು ಮೆನ್ಷನ್ ಮಾಡಿರ್ಬೋದು, ಒಂದು ಝೀರೋ ಮಿಸ್ ಆಗಿರ್ಬೋದು. ಈ ರೀತಿ ಒಂದು ಚಿಕ್ಕ ಮಿಸ್ಟೇಕ್ಗಳು ಏನಾಗುತ್ತೆ ನಮಗೆ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಿದಾಗ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ನೆಕ್ಸ್ಟು, ಎರರ್ ಇನ್ ರಿಪೋರ್ಟಿಂಗ್ ಪೋಸ್ಟಿಂಗ್ ದ ಜರ್ನಲ್ ಎಂಟ್ರಿ. ಸೊ ನಮಗೆ ಜರ್ನಲ್ ಎಂಟ್ರಿನ ನಾವು ಪೋಸ್ಟ್ ಮಾಡುವಾಗ ನಮಗೆ 3 ಗೋಲ್ಡನ್ ರೂಲ್ಸ್ ಇದೆ. ಅದ್ರ ಹೆಲ್ಪಿಂದ ನಾವೇನು ಮಾಡ್ತೀವಿ, ಜರ್ನಲ್ ಎಂಟ್ರೀಸ್ನ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಅದಕ್ಕೆ ಜರ್ನಲ್ ಎಂಟ್ರಿ ಏನು ಪೋಸ್ಟ್ ಮಾಡಬೇಕು ನಾವು, ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ನಾವು ಏನು ಮಾಡ್ತೀವಿ, ಜರ್ನಲ್ ಎಂಟ್ರೀಸ್ನ ಹಾಕಬೇಕು. ಇನ್ ಕೇಸ್ ಅವರು ಮಿಸ್ ಆಗಿ ಏನಾದರೂ ಉಲ್ಟಾ ಜರ್ನಲ್ ಎಂಟ್ರಿ ಹಾಕಿದರೆ ಕ್ಯಾಶ್ ಅಕೌಂಟ್ ಡೇಟಾ ಟು ಪರ್ಚೇಸ್, ಆಗ ಏನಾಗುತ್ತೆ ಈ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ. ಓಕೆ, ಸೊ ಆ ಒಂದು ಸಂದರ್ಭ ನಮಗೆ ಜರ್ನಲ್ ಎಂಟ್ರಿ ಸರಿ ಇದೆಯೋ ತಪ್ಪಿದೆಯೋ ಅಂತ ಐಡೆಂಟಿಫೈ ಮಾಡೋದಕ್ಕೂ ಕೂಡ ನಮಗೆ ಈ ಟ್ರಯಲ್ ಬ್ಯಾಲೆನ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಫಾರ್ಮೇಟ್ ಬೇಕಲ್ಲ. ಯಾವ ರೀತಿ ಇರುತ್ತೆ ಫಾರ್ಮೇಟು? ಸೊ ಫಾರ್ಮೇಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ ಒಂದು ಡೇಟ್ ಏನು ಕೊಟ್ಟಿರ್ತಾರೆ ಆ ಒಂದು ಡೇಟನ್ನು ಹಾಕ್ತೀವಿ. ಇಲ್ಲಿ ನಾನು
ಅಕೌಂಟ್ ಟೈಟಲ್ ಅಂತ ತಗೊಂಡಿದ್ದೀನಿ. ನೀವು ಇದನ್ನ ಪರ್ಟಿಕ್ಯುಲರ್ಸ್ ಅಂತನಾದರೂ ತಗೋಬೋದು, ಇಲ್ಲ ಹೆಡ್ ಆಫ್ ದ ಅಕೌಂಟ್ ಅಂತನಾದರೂ ತಗೋಬೋದು, ಇಲ್ಲ ಅಕೌಂಟ್ ಟೈಟಲ್ ಅಂತನಾದರೂ ತಗೋಬೋದು. LF ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್, ಅಮೌಂಟ್ ಸಿಂಬಲನ್ನು ನಾನು ರುಪೀಸಲ್ಲಿ ಹಾಕಿದ್ದೀನಿ. ಸೊ ನೀವು ಇಲ್ಲಿ ಇನ್ನೂ ಒಂದು ಕಾಲಮ್ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೀರಿಯಲ್ ನಂಬರ್, ಇಲ್ಲೇನೊಂದು ನಾವು ಅಕೌಂಟ್ಸ್ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ, ಆಗ ಬೇಕಾದರೆ ನೀವು ಇಲ್ಲಿ 1 2 3 4 5 ಈ ರೀತಿ ನೀವು ಸೀರಿಯಲ್ ನಂಬರ ಮೇಂಟೈನ್ ಮಾಡ್ಬೋದು. ಸೊ ಇದು ಏನಾಗಿದೆ, ಟ್ರಯಲ್ ಬ್ಯಾಲೆನ್ಸ್ನ ಒಂದು ಫಾರ್ಮೇಟ್ ಆಗಿದೆ. ಸೊ ಈಗ ನೆಕ್ಸ್ಟು ಒಂದು ಪ್ರಾಬ್ಲಮ್ನ ತಗೊಂಡು ನಾವು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದೊಂದು ಪ್ರಾಬ್ಲಮ್ ನಿಮಗೆ ಸಾಕು ಅನಿಸುತ್ತೆ, ಯಾಕೆಂದರೆ ಅದರಲ್ಲಿ ಎಲ್ಲ ಐಟಮ್ಸು ಕೂಡ ತೊಗೊಂಡಿದ್ದೀನಿ ನಾನು. ತುಂಬ ಮ್ಯಾಕ್ಸಿಮಮ್ ಎಲ್ಲ ಐಟಮ್ಸ್ ಕೂಡ ಅದರಲ್ಲಿ ಕವರ್ ಆಗೋ ರೀತಿಯೇ ತೊಗೊಂಡಿರೋದು. ಸೊ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಆಕಾಶ್ ಆಸ್ ಆನ್ 31/3/2021. ಓಕೆ, ಆಕಾಶ್ ಫರ್ಮ್ದು ಒಂದಿಷ್ಟು ನಾವಲ್ಲಿ ಇನ್ಫಾರ್ಮೇಷನ್ನ ತೊಗೊಂಡಿದ್ದೀವಿ, ಅವ್ರ ಫರ್ಮಲ್ಲಿ ಏನೇನಿದೆ. ಓಕೆ, ಸೊ ಕ್ಯಾಪಿಟಲ್, ನಾವೀಗ ಈ ಕ್ವಶನನ್ನು ನಾನೀಗ ನಿಮಗೆ ಅದರಲ್ಲಿ ಲಯಬಿಲಿಟಿ ಯಾವುದು, ಅಸೆಟ್ ಯಾವುದು, ಎಕ್ಸ್ಪೆನ್ಸಸ್ ಯಾವುದು, ಇನ್ಕಮ್ ಯಾವುದು ಈ ರೀತಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನಾವು ಡೆಬಿಟ್ ಯಾವ ರೀತಿ ನಾವು ಡೆಬಿಟ್ ಅಂತ ನಾವು ಚೂಸ್ ಮಾಡಬೇಕು, ಕ್ರೆಡಿಟ್ ಸೈಡ್ ಯಾವುದು ಅಂತ ಚೂಸ್ ಮಾಡಬೇಕು ಅಂತ ಆನ್ಸರ್ನ ನೋಡ್ತಾ ಹೋಗೋಣ. ನೀವು ಇದನ್ನು ಇಷ್ಟನ್ನು ತಿಳ್ಕೊಂಡ್ರೆ ನೀವು ಈಸಿಯಾಗಿ ಯಾವುದೇ ಐಟಮ್ ಕೊಡಲಿ ನೀವು ಟ್ರಯಲ್ ಬ್ಯಾಲೆನ್ಸಲ್ಲಿ ಪ್ರಿಪೇರ್ ಮಾಡ್ಬೋದು. ಓಕೆ, ಕ್ಯಾಪಿಟಲ್ ಅನ್ನೋದು ಏನು 4,20,000 ಇದೆ. ಸೊ ಕ್ಯಾಪಿಟಲ್ ಅನ್ನೋದು ನಿಮಗೆ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಇನ್ ಆ್ಯಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶು ನಮ್ಮ ಕೈಯಲ್ಲೇ ಇರಲಿ ಇಲ್ಲ ಬ್ಯಾಂಕಲ್ಲಿರಲಿ ಅದು ನಮಗೆ ಅಸೆಟ್ ಆಗಿರುತ್ತೆ. ಓಕೆ, ಕ್ಯಾಶ್ ನಮ್ಮ ಕೈಯಲ್ಲಿದ್ದರೂ ಕೂಡ ಅದು ನಮಗೆ ಆಸ್ತೇನೆ, ಬ್ಯಾಂಕಲ್ಲಿದ್ದರೂ ಕೂಡ ಅದು ನಮ್ಮದೇ ಕ್ಯಾಶ್ ಅಲ್ವಾ. ಸೊ ಅಸೆಟ್. ಬಿಲ್ಡಿಂಗ್, ಈಗ ನಮ್ಮ ಹತ್ರ ಮನೆ ಇದೆ, ಸೊ ಅದು ನಮಗೆ ಅಸೆಟ್ಟು, ರೈಟ್. ಮೆಷಿನರಿ ಕೂಡ ನಮ್ಮ ಫರ್ಮಲ್ಲಿರೋ ಮೆಷಿನ್ಸ್ ಎಲ್ಲ ಏನಾಗುತ್ತೆ, ನಮ್ಮ ಅಸೆಟ್ ಆಗಿರುತ್ತೆ, ನಮ್ಮ ಆಸ್ತಿ. ಕ್ರೆಡಿಟಾರ್ಸ್, ನಿಮಗೆ ಡೆಟಾರ್ಸು ಮತ್ತು ಕ್ರೆಡಿಟಾರ್ಸ್ ಮೇಯ್ನ್ ಆಗಿ ನಿಮಗೆ ಗೊತ್ತೇ ಇರಬೇಕು. ಅಕೌಂಟ್ಸ್ ಅಂತ ಬಂದಾಗ ನಿಮಗೆ ಡೆಟಾರ್ಸ್ ಕ್ರೆಡಿಟಾರ್ಸ್ ಗೊತ್ತಿಲ್ಲದಲೆ ಯಾವುದೇ ಪ್ರಾಬ್ಲಮ್ ಕೂಡ ಮಾಡೋಕ್ಕಾಗಲ್ಲ. ಹಾಗೆ ಬೇಸಿಕ್ ಇನ್ಫಾರ್ಮೇಷನ್ ಇದಾಗಿರುತ್ತೆ. ಸೊ ಕ್ರೆಡಿಟಾರ್ಸ್ ಅಂದರೆ ನಾವು ಯಾರಿಂದ ಸಾಲ ತಗೊಂಡಿದ್ದೀವಿ, ಸೊ ನಮಗೆ ಯಾರು ಒಬ್ಬ ವ್ಯಕ್ತಿ ಸಾಲ ಕೊಟ್ಟಿದ್ದಾನೆ ಅವನು ನಮಗೆ ಕ್ರೆಡಿಟಾರ್ ಆಗ್ತಾನೆ. ಫಾರ್ ಎಕ್ಸಾಂಪಲ್, ನಾನೀಗ ಅರುಣ್ನಿಂದ ಸಾಲ ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅರುಣ್ ಏನಾಗ್ತಾನೆ, ನನಗೆ ಕ್ರೆಡಿಟಾರ್ ಆಗ್ತಾನೆ. ಓಕೆ, ಅಂದರೆ ನಾವು ಅವನಿಗೆ ಕೊಡಬೇಕು ಆ ಸಾಲನ ವಾಪಸ್ ರೀಪೇಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಅದು ನಮ್ಮ ಲಯಬಿಲಿಟಿ, ಜವಾಬ್ದಾರಿ ಆಗುತ್ತೆ. ಕ್ರೆಡಿಟಾರ್ ಅನ್ನೋದು ಒಂದು ಲಯಬಿಲಿಟಿ. ಫರ್ನಿಚರ್, ನಮ್ಮ ಹತ್ರ ಇರೋ ಫರ್ನಿಚರ್ಸ್ ಎಲ್ಲ ಒಂದು ಅಸೆಟ್ ಆಗುತ್ತೆ. ರೆಂಟ್, ಈ ರೆಂಟ್ ಏನಿದೆ, ನಾವು ರೆಂಟನ್ನು ರಿಸೀವ್ ಮಾಡಿಕೊಂಡ್ರೆ ಇನ್ಕಮ್ ಆಗುತ್ತೆ, ರೆಂಟನ್ನು ಪೇ ಮಾಡಿದರೆ ಎಕ್ಸ್ಪೆನ್ಸಸ್ ಆಗುತ್ತೆ, ರೈಟ್. ಇದು ಹಾಗಾದರೆ ನೀವು ಇಲ್ಲಿ ಕೇಳ್ಬೋದು, ಮ್ಯಾಮ್ ಇಲ್ಲಿ ರೆಂಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಆದರೆ ಇದು ಇನ್ಕಮ್ ಆರ್ ಎಕ್ಸ್ಪೆನ್ಸಸ್ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು? ಇಲ್ಲಿ ಯಾವುದೋ ಒಂದು ಫರ್ಮ್ ಅಂತ ಹೇಳಿದಾಗ, ಒಂದು ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳಿದಾಗ ಅವರು ರೆಂಟನ್ನು ಕೊಟ್ಟಿರೋದಿಲ್ಲ, ಅಂದರೆ ಯಾವುದೇ ಒಂದು ರೂಮನ್ನು ರೆಂಟಿಗೆ ಕೊಟ್ಟಿರೋದಿಲ್ಲ, ಬದಲಾಗಿ ಅವರೇ ತಗೊಂಡು ರೆಂಟನ್ನು ಪೇ ಮಾಡ್ತಾ ಇರ್ತಾರೆ, ರೈಟ್. ಈಗೇನೋ ಒಂದು ಬಿಸ್ನೆಸ್ ನಡೆಯೋದಕ್ಕೆ ಒಂದು ಜಾಗನ ತಗೊಂಡಿದ್ದಾರೆ, ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ರೆಂಟನ್ನು ಕಟ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ರೆಂಟನ್ನು ರಿಸೀವ್ ಮಾಡ್ಕೊಂಡಿದ್ರೆ ಅವರು ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ. ಓಕೆ, ಆಗ ಮಾತ್ರ ನಾವು ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬರೀ ರೆಂಟ್ ಅಂತ ಕೊಟ್ಟಿದ್ದಾಗ ಆ ಒಂದು ಬಿಸ್ನೆಸ್ ನಡೆಸೋ ಜಾಗಕ್ಕೆ ಇವರು ರೆಂಟ್ ಕಟ್ತಾ ಇರೋದು. ಹಾಗಾಗಿ ರೆಂಟ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ. ಸೊ ಎಕ್ಸ್ಪೆನ್ಸಸ್. ಸ್ಯಾಲ್ರಿನೂ ಅಷ್ಟೇ, ಸ್ಯಾಲ್ರಿ ನಾವು ರಿಸೀವ್ ಮಾಡ್ಕೊಂಡ್ರೆ ಇನ್ಕಮ್ಮು, ಸ್ಯಾಲ್ರಿ ಕೊಟ್ಟರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀವಿ ಅಂತ ಹೇಳಿದಾಗ ಸ್ಯಾಲ್ರಿನ ನಾವು ಕೊಡ್ತೀವಾ ಇಲ್ಲ ರಿಸೀವ್ ಮಾಡ್ಕೊಳ್ತೀವಾ? ನಾವು ಆ ಬಿಸ್ನೆಸ್ನ ಓನರ್ ಆಗಿರ್ತೀವಿ ಅಲ್ವಾ. ಸೊ ನಾವಲ್ಲಿ ಸ್ಯಾಲ್ರಿನ ಪೇ ಮಾಡ್ತೀವಿ. ಸೊ ಸ್ಯಾಲರಿ ಅನ್ನೋದು ಏನಾಗುತ್ತೆ, ಎಕ್ಸ್ಪೆನ್ಸಸ್. ಅರುಣ್ ಲೋನ್ 16,000. ಓಕೆ, ಸೊ ಅರುಣಿಂದ ಲೋನನ್ನು ತಗೊಂಡಿದ್ದೀವಿ, ಹಾಗಂತ ಹೇಳಿದರೆ ನಮಗದು ಲಯಬಿಲಿಟಿ ಆಗುತ್ತೆ, ನಾವು ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ನೆಕ್ಸ್ಟು ಕಾರ್. ಈಗ ನಮ್ಮ ಹತ್ರ ಕಾರ್ ಇದೆ, ಸೊ ಕಾರ್ ಇದೆ ಅಂದರೆ ಏನದು ನಮಗೆ ಅಸೆಟ್ಟು. ಓಪನಿಂಗ್ ಸ್ಟಾಕು ಇಲ್ಲಿ ಕೊಡಿ 86,000 ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಇರೋ ಇಷ್ಟು ಸ್ಟಾಕ್ ಇದೆ ಅಂತ, ಓಕೆ, ಅಸೆಟ್ ಆಗುತ್ತೆ. ಕಮಿಷನ್ 1,400 ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ನಾವು ಕಮಿಷನ್ನ ರಿಸೀವ್ ಮಾಡಿಕೊಂಡ್ರೆ ನಮಗೆ ಅದು ಇನ್ಕಮ್ ಆಗುತ್ತೆ. ಕಮಿಷನ್ ಪೇಡ್, ನಾವು ಕಮಿಷನ್ ಕೊಟ್ಟು ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗದು ಎಕ್ಸ್ಪೆನ್ಸಸ್ ಆಗುತ್ತೆ. ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಇಲ್ಲಿ ಕಮಿಷನ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ, ಹಾಗಾಗಿ ನಾವು ಇದನ್ನ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ರೇಟ್ ಅಂಡ್ ಟ್ಯಾಕ್ಸಸ್, ಒಂದಿಷ್ಟು ಟ್ಯಾಕ್ಸ್ನ ಕಟ್ತಾ ಇದ್ದಾರೆ, ಓಕೆ, ಪೇ ಮಾಡ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್.
ಪರ್ಚೇಸ್. ಈಗ ಪರ್ಚೇಸ್ ಮಾಡಿದಾಗ ನಮಗೆ ಗೂಡ್ಸ್ ನಮ್ಮ ಬಿಸ್ನೆಸ್ ಒಳಗಡೆ ಬರುತ್ತೆ, ಕ್ಯಾಶ್ ನಮ್ಮಿಂದ ಆಚೆ ಹೋಗುತ್ತೆ. ಸೊ ಇದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಕೂಡ ಟ್ರೀಟ್ ಮಾಡ್ಬೋದು. ಬ್ಯಾಡ್ ಡೆಪ್ಟ್. ಬ್ಯಾಡ್ ಡೆಪ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 10,000 ರೂಪೀಸ್ ಸಾಲ ತಗೊಂಡಿದ್ದಾರೆ. ಡೆಟಾರ್ಸ್ ಅಂದರೆ ನಮ್ಮಿಂದ ಯಾರು ಸಾಲ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಗೋಪಾಲ್ ಅನ್ನೋ ಒಬ್ಬ ವ್ಯಕ್ತಿಗೆ ಒಂದು 10,000 ಸಾಲ ಕೊಟ್ಟಿದ್ದೀನಿ, ಇಲ್ಲ ಲಕ್ಷ್ಮಿ ಅನ್ನೋ ಒಬ್ಬ ವ್ಯಕ್ತಿಗೆ ನಾನು 10,000 ರೂಪೀಸ್ ಸಾಲ ಕೊಟ್ಟಿದ್ದೀನಿ. ಆ ಲಕ್ಷ್ಮಿ ಅನ್ನೋ ಏನಾಗ್ತಾರೆ, ನನಗೆ ಡೆಟಾರ್ಸ್ ಆಗ್ತಾರೆ. ಆ 10,000 ಅವ್ರು ನನಗೆ ವಾಪಸ್ ಕೊಡ್ಬೇಕಲ್ವಾ. ಆದರೆ ಅವ್ರು ಹೇಳ್ತಾರೆ, ಸೊ ನನಗೆ ಅಷ್ಟೆಲ್ಲ ಕೊಡೋದಕ್ಕಾಗೋದಿಲ್ಲ, ನಾನು 6,800 ಕೊಡ್ತೀನಿ, ಇನ್ನು 3,200 ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಈಗ ಈ ರೀತಿ ಈಗ ಬ್ಯಾಂಕಲ್ಲೆಲ್ಲ ಲೋನ್ ತಗೊಂಡಿರ್ತಾರೆ, ಸೇಮ್ ಅಲ್ಲ, ನಾನು ಇಷ್ಟು ಕಟ್ಟೋದಿಲ್ಲ, ನಾನು ಬಡ್ಡಿ ಕಟ್ಟಲ್ಲ, ಅದು ಕಟ್ಟಲ್ಲ, ಹಂಗೇನಾದ್ರು ತುಂಬ ನೀವು ಹಿಂಸೆ ಕೊಟ್ಟರೆ ನಾನು ಸೂಸೈಡ್ ಮಾಡ್ಕೊತೀನಿ. ಸೊ ಆಗ ಟೈಮಲ್ಲಿ ಏನಾಗುತ್ತೆ, ಅವ್ರು ಅಷ್ಟು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಅದೇನಾಗುತ್ತೆ, ಬ್ಯಾಡ್ ಡೆಪ್ಟ್, ಕೆಟ್ಟ ಸಾಲ ಆಗಿ ಇವರಿಗೆ ಒಂದು ಲಾಸ್ ಅಥವಾ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು ಸೇಲ್ಸ್. ಈಗ ಸೇಲ್ ಮಾಡೋದ್ರಿಂದ ನಮಗೆ ಏನಾಗ್ತದೆ, ಈಗ ಯಾವುದೋ ಒಂದು ಗೂಡ್ಸನ್ನ ಸೇಲ್ ಮಾಡ್ತಾ ಇದ್ದೀವಿ, ನಮಗೆ ಅದರಿಂದ ಅಮೌಂಟ್ ಬರ್ತಾ ಇದೆ, ಸೊ ನಮಗೆ ಇನ್ಕಮ್ ಆಗುತ್ತೆ. ಇನ್ಶೂರೆನ್ಸ್ ಪೇ ಮಾಡ್ತಾ ಇದ್ದೀವಿ, ಎಕ್ಸ್ಪೆನ್ಸಸ್. ಡೆಟಾರ್ಸ್, ನಾನು ಹೇಳ್ದಾಗೆ ನಮ್ಮಿಂದ ಸಾಲ ತಗೊಂಡಿರೋ ವ್ಯಕ್ತಿ ನಮಗೆ ಅಸೆಟ್ ಆಗ್ತಾರೆ, ಅಂದರೆ ನಾವು ಯಾವತ್ತಿದ್ರೂ ಅಮೌಂಟ್ ನಮಗೆ ಬರುತ್ತೆ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ RDD, ರಿಸರ್ವ್ ಫಾರ್ ಡೌಟ್ಫುಲ್ ಡೆಪ್ಟ್. ರಿಸರ್ವ್ ಫಾರ್ ಡೌಟ್ಫುಲ್ ಡೆಪ್ಟ್ ಅಂದರೆ ಇದು ಇನ್ನೂ ಬ್ಯಾಡ್ ಡೆಪ್ಟ್ ಆಗಿಲ್ಲ, ಇಷ್ಟು ಮತ್ತೆ ಬ್ಯಾಡ್ ಡೆಪ್ಟ್ ಆಗ್ಬೋದು ನೆಕ್ಸ್ಟ್ ಇಯರ್ ಅಂತ ನಾವು ರಿಸರ್ವ್ನ ತೆಗೆದಿಡೋದು, ಇಂತಿಷ್ಟು ಅಮೌಂಟ್ ಅಂತ. ಓಕೆ, ಸೊ ಇದು ನಮಗೆ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಏನಿದೆ, ನಾವು ಟ್ರಯಲ್ ಬ್ಯಾಲೆನ್ಸಲ್ಲಿ ತಗೊಳೋದಿಲ್ಲ, ಎಲ್ಲೂ ಕೂಡ ನಾವು ಟ್ರಯಲ್ ಬ್ಯಾಲೆನ್ಸಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ತೋರಿಸೋದಿಲ್ಲ. ಇದಕ್ಕೆ ಯಾವ ರೀತಿ ನೋಟ್ ಬರಿಬೇಕು ಅಂತ ಈಗ ನಾವು ಸೊಲ್ಯೂಷನಲ್ಲಿ ನೋಡೋಣ. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ, ಓಕೆ, ಇನ್ಕಮ್ ಆಗುತ್ತೆ. ಸೊ ಲೆಡ್ಜರ್ ಅಕೌಂಟ್ಸನ್ನ ಪ್ರಿಪೇರ್ ಮಾಡಿಬಿಟ್ಟು ನಾವು ಅಲ್ಲಿ ಏನು ಮಾಡ್ತಿರ್ತಾರೆ, ಜರ್ನಲ್ ಟ್ರಯಲ್ ಬ್ಯಾಲೆನ್ಸನ್ನು ಮಾಡ್ತಾ ಇರ್ತಾರೆ. ನಾನಿಲ್ಲಿ ಯಾವ ಐಟಮ್ ಡೆಬಿಟ್ ಆಗಬೇಕು, ಯಾವ ಐಟಮ್ ಕ್ರೆಡಿಟ್ ಆಗಬೇಕು, ಅದಕ್ಕೆ ಒಂದು ಫಾರ್ಮುಲಾ ಥರ ನಿಮಗೆ ಕೊಡ್ತೀನಿ. ಇದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಡೆಬಿಟ್ ಅಸೆಟ್, ಯಾವ್ಯಾವುದೆಲ್ಲ ಅಸೆಟ್ ಇರುತ್ತೆ ಅದನ್ನೆಲ್ಲ ನೀವು ಡೆಬಿಟ್ ಮಾಡಿ. ಸೊ ಓಕೆ, ಹಾಗೆ ಯಾವ್ಯಾವುದೆಲ್ಲ ಲಯಬಿಲಿಟೀಸ್ ಇರುತ್ತೆ ಅದನ್ನೆಲ್ಲ ಕ್ರೆಡಿಟ್ ಮಾಡಿ. ಅಸೆಟ್ಸ್ನೆಲ್ಲ ಡೆಬಿಟ್ಟು, ಲಯಬಿಲಿಟೀಸ್ ಎಲ್ಲ ಕ್ರೆಡಿಟು. ಹಾಗೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಏನೇನೆಲ್ಲ ಎಕ್ಸ್ಪೆನ್ಸಸ್ ಇದೆ ಅದನ್ನೆಲ್ಲ ನೀವು ಡೆಬಿಟ್ ಮಾಡ್ಬೋದು, ಡೆಬಿಟ್ ಮಾಡಲೇಬೇಕು. ಸೊ ಅದೇ ರೂಲ್ ಆಗಿರುತ್ತೆ. ಹಾಗೆ ಯಾವ್ಯಾವುದೆಲ್ಲ ಇನ್ಕಮ್ ಮತ್ತು ಗೇನ್, ಒಂದು ಆದಾಯ ಇರುತ್ತೆ, ಅದನ್ನು ನೀವು ಕ್ರೆಡಿಟ್ ಮಾಡಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಲೆಡ್ಜರ್ ಅಕೌಂಟ್ಸ್ ಏನಾದರೂ ನೀವು ಪ್ರಿಪೇರ್ ಮಾಡಿಬಿಟ್ಟು ನೆಕ್ಸ್ಟು ನೀವು ಟ್ರಯಲ್ ಬ್ಯಾಲೆನ್ಸನ್ನು ಮಾಡೋದು ಯಾವ ರೀತಿ, ಲೆಡ್ಜರ್ ಅಕೌಂಟ್ಸನ್ನು ಮಾಡಿದಾಗ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದರೆ ಬರೀ ಈ ರೀತಿ ಒಂದು ಇಷ್ಟು ಟ್ರಾನ್ಸಾಕ್ಷನ್ ಅಂದರೆ ಒಂದು ಅಕೌಂಟ್ಸನ್ನು ಕೊಟ್ಟಿರ್ತಾರೆ, ಮೆಷಿನರಿ ಇಷ್ಟಿದೆ, ಕ್ರೆಡಿಟಾರ್ ಇಷ್ಟಿದೆ, ಫರ್ನಿಚರ್ ಇಷ್ಟಿದೆ, ರೆಂಟ್ ಇಷ್ಟಿದೆ, ಆ ಒಂದು ಟೈಮಲ್ಲಿ ನೀವು ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು, ಇಷ್ಟನ್ನು ನೀವು ಈ ನೆನಪಿಟ್ಕೊಂಡ್ರೆ ಸಾಕು. ನೀವು ಯಾವುದೇ ಒಂದು ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವುದೇ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಆನ್ಸರ್, ಟ್ರಯಲ್ ಬ್ಯಾಲೆನ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಆಕಾಶ್ ಆಸ್ ಆನ್ 31/3/2021. ನೀವು ಅಕೌಂಟ್ಸಲ್ಲಿ ಯಾವುದೇ ಸೊಲ್ಯೂಷನ್ ಮಾಡಿ ನೀವು ಇಲ್ಲಿ ಮೇಲೆ ಏನು ಮಾಡ್ತಾ ಇದ್ದೀರಾ ಅದನ್ನು ಬರೀಲೇಬೇಕಾಗುತ್ತೆ, ನೀಟಾಗಿ ಬರೀರಿ. ಅದಕ್ಕೂ ಕೂಡ ನಿಮಗೆ 1 ಮಾರ್ಕ್ಸ್ ಅಥವಾ ಹಾಫ್ ಮಾರ್ಕ್ಸ್ ಇಟ್ಟಿರ್ತಾರೆ. ಟ್ರಯಲ್ ಬ್ಯಾಲೆನ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಆಕಾಶ್ ಆಸ್ ಆನ್ 31/3/2021. ನಾನು ಇಲ್ಲಿ ಕಾಲಮ್ಸ್ ಹಾಕಿದ್ದೀನಿ, ಸೀರಿಯಲ್ ನಂಬರ್, ಟೈಟಲ್ ಆಫ್ ಅಕೌಂಟ್ಸ್, LF, ಡೆಬಿಟ್, ಕ್ರೆಡಿಟ್. ಸೊ ನೀವು ಈ ರೀತಿ ಫಾರ್ಮೇಟ್ ಹಾಕ್ಕೊಳ್ಳಿ. ಫಾರ್ಮೇಟ್ ಆದಮೇಲೆ ನಾನು ಹೇಳಿದೆ ಅಲ್ವಾ ಫಸ್ಟೇ, ಸೀರಿಯಲ್ ನಂಬರ್ ನೀವು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇದಿಲ್ಲ, ಆಪ್ಷನಲ್ಲಿ ನಿಮ್ಮ ಇಷ್ಟ. ಸೊ ನಾನು ಇಲ್ಲಿ ಹಾಕಿದ್ದೀನಿ ಸೀರಿಯಲ್ ನಂಬರ್ ಹಾಕಿದ್ದೀನಿ. ಕ್ವಶನಲ್ಲಿ ಏನು ಐಟಮ್ಸ್ ಕೊಟ್ಟಿದ್ದಾರೆ ಸೇಮ್ ಆಸ್ ಇಟ್ ಈಸ್ ಬರೆದಿದ್ದೀನಿ. ಓಕೆ, 1 by 1 ಬರಿತಾ ಹೋಗಿದ್ದೀನಿ. ಇದಿಷ್ಟು ನಿಮಗೆ ಕ್ವಶನಲ್ಲೇ ಇರುತ್ತೆ. ಓಕೆ, ಅದಾದಮೇಲೆ ನೀವು ಯಾವುದನ್ನ ಡೆಬಿಟ್ ಅಮೌಂಟ್ಗೆ ಹಾಕಬೇಕು, ಡೆಬಿಟ್ ಕಾಲಮಲ್ಲಿ ಅಮೌಂಟನ್ನು ಹಾಕಬೇಕು, ಯಾವುದನ್ನ ಕ್ರೆಡಿಟ್ ಕಾಲಮಲ್ಲಿ ಹಾಕಬೇಕು, ಇದಿಷ್ಟು ನಿಮಗೆ ಗೊತ್ತಾದರೆ ಟ್ರಯಲ್ ಬ್ಯಾಲೆನ್ಸ್ ಇಷ್ಟ, ಇನ್ನೇನು ಇಲ್ಲ. ಓಕೆ, ಕ್ಯಾಪಿಟಲ್, ನಾನು ಹೇಳಿದೆ ನಿಮಗೆ ಒಂದು ರೂಲ್ಸು, ಅಸೆಟ್ ಎಲ್ಲ ಡೆಬಿಟು, ಲಯಬಿಲಿಟಿ ಎಲ್ಲ ಕ್ರೆಡಿಟ್ ಅಂತ. ಸೊ ಕ್ಯಾಪಿಟಲ್ ಅನ್ನೋದು ಏನಾಗಿದೆ, ನಮಗೆ ಲಯಬಿಲಿಟಿ ಆಗುತ್ತೆ ಅಲ್ವಾ. ಕ್ಯಾಪಿಟಲ್ ಆಗಿರ್ಬೋದು, ಇಲ್ಲ ಡ್ರಾಯಿಂಗ್ಸ್ ಆಗಿರ್ಬೋದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಇಲ್ಲ ಯಾರಿಂದಲಾದರೂ ಲೋನನ್ನು ತೊಗೊಂಡಿರೋದಾಗಿರಬಹುದು, ಇದೆಲ್ಲದು ಏನಾಗುತ್ತೆ ನಮಗೆ ಲಯಬಿಲಿಟಿ. ಸೊ ಕ್ಯಾಪಿಟಲ್ ಲಯಬಿಲಿಟಿ ಆಗಿದೆ, ನಾವು ಕ್ರೆಡಿಟ್ ಕಾಲಮಲ್ಲಿ ಅಮೌಂಟನ್ನು ಹಾಕ್ತಾ ಇದ್ದೀನಿ, 4,20,000. ನೆಕ್ಸ್ಟ್ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್, ನಾನು ಇದು ಅಸೆಟ್ ಅಂತ ಹೇಳಿದೆ.
ಸೊ ಅಮೌಂಟನ್ನು ಏನು ಮಾಡಿದ್ದೀನಿ, ಡೆಬಿಟ್ ಕಾಲಮಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಬಿಲ್ಡಿಂಗ್ ಅಸೆಟ್ ಯಾವ ಕಾಲಮಲ್ಲಿ ಹಾಕಬೇಕು, ಡೆಬಿಟ್ ಕಾಲಮ್. ಮೆಷಿನರಿ ಅಸೆಟ್ ಯಾವ ಕಾಲಮಲ್ಲಿ ಹಾಕಬೇಕು, ಡೆಬಿಟ್ ಕಾಲಮ್. ಕ್ರೆಡಿಟಾರ್ಸ್ ಅನ್ನೋದು ಲಯಬಿಲಿಟಿ ಯಾವ ಕಾಲಮಲ್ಲಿ ಹಾಕಬೇಕು, ಕ್ರೆಡಿಟ್ ಕಾಲಮ್. ಫರ್ನಿಚರ್ ಅಸೆಟ್ ಯಾವ ಕಾಲಮಲ್ಲಿ ಹಾಕಬೇಕು, ಡೆಬಿಟ್ ಕಾಲಮ್. ಈಗ ನಿಮಗೆ ಇದೆಲ್ಲ ಏನಾಗಿದೆ, ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ. ಇಂಟ್ಯಾಂಜಿಬಲ್ ಅಸೆಟ್ ಗುಡ್ ವಿಲ್ ಆಗಿರ್ಬೋದು, ಇಲ್ಲ ಪೇಟೆಂಟ್, ಕಾಪಿರೈಟ್, ಇದೆಲ್ಲದೂ ಕೂಡ ಅಸೆಟ್ಟೇ. ಅದು ಯಾವುದೇ ಐಟಮ್ ಕೊಟ್ಟಿದ್ರು ನಿಮಗೆ ಏನಾಗುತ್ತೆ, ಒಂದು ಡೆಬಿಟ್ ಸೈಡಲ್ಲೇ ಬರುತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ ನೀವು ಅದು ಬಂತು ಅಂತ ಹೇಳೋ ಆಗಿಲ್ಲ. ಸೊ ನಿಮಗೆ ಪೇಟೆಂಟ್ ಅಂದರೆ, ಕಾಪಿರೈಟ್ ಅಂದರೆ ಅಸೆಟ್ ಅಂತ ಗೊತ್ತಿರಬೇಕು, ಗುಡ್ ವಿಲ್ ಅನ್ನೋದು ಅಸೆಟ್ ಅಂತ ಗೊತ್ತಿರಬೇಕು. ಅದೆಲ್ಲದೂ ಕೂಡ ನಿಮಗೆ ಡೆಬಿಟ್ ಕಾಲಮಲ್ಲಿ ಬರುತ್ತೆ. ನೆಕ್ಸ್ಟ್ ರೆಂಟ್ ಅಂದರೆ ನಾವೀಗ ರೆಂಟನ್ನು ಕಟ್ತಾ ಇದ್ದೀವಿ, ಸೊ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನೊಂದು ರೂಲ್ ಇತ್ತು ಅಲ್ವಾ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಸೊ ರೆಂಟ್ ಅನ್ನೋದು ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಲ್ವಾ. ಒಂದು ಬಿಸ್ನೆಸ್ ಅಂತ ಬಂದಾಗ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ರೆಂಟನ್ನು ಪೇ ಮಾಡ್ತಾ ಇದ್ದೀವಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ರಿಸೀವ್ ಅಂತ ಕೊಟ್ಟಿಲ್ಲ. ಸೊ ರೆಂಟ್ ಅನ್ನೋದು ಎಕ್ಸ್ಪೆನ್ಸಸ್ ಅಂದಾಗ ಒಂದು ರೂಲ್ಸ್ ಹೇಳಿದ್ದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಸೊ ರೆಂಟನ್ನು ನಾವು ಡೆಬಿಟ್ ಸೈಡಲ್ಲಿ ಅಮೌಂಟ್ ಹಾಕ್ತಾ ಇದ್ದೀವಿ, 48,200. ಜನರಲ್ ಎಕ್ಸ್ಪೆನ್ಸಸ್ ಇದು ಕೂಡ ಒಂದು ನಮಗೆ ಎಕ್ಸ್ಪೆನ್ಸಸ್ ಆಗಿದೆ, ಡೆಬಿಟ್ ಸೈಡಲ್ಲಿ ಹಾಕ್ತಾ ಇದ್ದೀನಿ. ಸ್ಯಾಲರಿ ಕೊಡ್ತಾ ಇರೋದು ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್. ಅರುಣ್ ಲೋನನ್ನು ತಗೊಂಡಿದ್ದೀವಿ. ಸೊ ಇದೇನಾಗುತ್ತೆ, ನಮಗೆ ಲಯಬಿಲಿಟಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ಕ್ರೆಡಿಟ್ ಸೈಡಲ್ಲಿ, ಕ್ರೆಡಿಟ್ ಕಾಲಮಲ್ಲಿ ನಾವು ಅಮೌಂಟನ್ನು ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಕಾರ್ ಅನ್ನೋದು ಒಂದು ಅಸೆಟ್ ಆಗಿದೆ, ಸೊ ಡೆಬಿಟ್. ಓಪನಿಂಗ್ ಸ್ಟಾಕ್ ಅನ್ನೋದು ಒಂದು ಅಸೆಟ್, ನಮ್ಮ ಹತ್ರ ಇರೋ ಒಂದಿಷ್ಟು ಗೂಡ್ಸ್ ಅಥವಾ ಸ್ಟಾಕ್ ಇದೆ, ಸೊ ಅಸೆಟ್ ಆಗಿದೆ, ನಾವು ಡೆಬಿಟ್ ಸೈಡಲ್ಲಿ. ಕಮಿಷನ್, ಸೊ ನಾವು ಇದು ಕಮಿಷನ್ನ ಕೊಡ್ತಾ ಇದ್ದೀವಿ, ಇಂತಿಷ್ಟು ಕಮಿಷನ್ ಮೇಲೆ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಬಿಸ್ನೆಸ್ಸಲ್ಲಿ ಕಮಿಷನ್ ಅನ್ನೋದು ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡ್. ರೇಟ್ ಆ್ಯಂಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್. ಪರ್ಚೇಸ್, ಈಗ ನಾವು ಒಂದಿಷ್ಟು ಗೂಡ್ಸನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ನಮ್ಮಿಂದ ಕ್ಯಾಶ್ ಆಚೆ ಹೋಗ್ತಾ ಇದೆ, ಸೊ ಡೆಬಿಟ್. ಬ್ಯಾಡ್ ಡೆಬ್ಟ್ ಎಕ್ಸ್ಪೆನ್ಸಸ್, ಸೊ ಡೆಬಿಟ್. ಸೇಲ್ ಅನ್ನೋದು ಏನಾಗಿದೆ, ನಾವೀಗ ಸೇಲ್ ಮಾಡ್ತಿರೋದ್ರಿಂದ ನಮಗೆ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಸೈಡಲ್ಲಿ ಹಾಕಿದ್ದೀವಿ, 2,04,000. ಇನ್ಶೂರೆನ್ಸ್ ಪೇ ಮಾಡ್ತಾ ಇದ್ದೀವಿ, ಎಕ್ಸ್ಪೆನ್ಸಸ್, ಡೆಬಿಟ್. ಡೆಟಾರ್ಸ್ ನಮಗೆ ಅಸೆಟ್ ಆಗ್ತಾರೆ, ಡೆಬಿಟ್. RDD ರಿಸರ್ವ್ ಫಾರ್ ಡೌಟ್ಫುಲ್ ಡೆಬ್ಟ್ ಆಗ್ಬೋದು ಅಂತ. ನೆಕ್ಸ್ಟ್ ಇಂತಿಷ್ಟು ಅಂತ ನಾವು ಫಸ್ಟ್ ರಿಸರ್ವ್ ತೆಗೆದಿಟ್ಟಿದ್ದೀವಿ. ಓಕೆ, ಇದು ನಮಗೆ ಲಯಬಿಲಿಟಿ ಆಗುತ್ತೆ, ಸೊ ಕ್ರೆಡಿಟ್ಸ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್, ಇದನ್ನು ನಾವು ಟ್ರಯಲ್ ಬ್ಯಾಲೆನ್ಸಲ್ಲಿ ತೋರಿಸೋ ಆಗಿಲ್ಲ. ಓಕೆ, ಹಾಗಾಗಿ ನಾನು ನಿಮಗೆ ಇಲ್ಲಿ ಬರೆದಿದ್ದೀನಿ, ಇದನ್ನ ಹೇಳೋದಕ್ಕೋಸ್ಕರನೇ. ನೀವು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡುವಾಗ ಈ ಒಂದು ಐಟಮನ್ನು ಕ್ರೆಡಿಟ್ ಟ್ರಯಲ್ ಬ್ಯಾಲೆನ್ಸ್ ಒಳಗಡೆ ತೋರಿಸ್ಬೇಡಿ, ಕ್ಲೋಸಿಂಗ್ ಸ್ಟಾಕನ್ನು. ಕೆಳಗಡೆ ನೋಟ್ ಬರೀರಿ. ಸೊ ನೋಟ್ ಯಾವ ರೀತಿ ಬರೀಬೇಕು ಅಂತ ಕೆಳಗಡೆ ತೋರಿಸ್ತೀನಿ. ಇನ್ನೊಂದು ಐಟಮ್ ಇದೆ, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿದ್ರೆ ನಮಗೆ ಅದು ಇನ್ಕಮ್ ಆಗುತ್ತೆ, ಸೊ ನಾವು ಕ್ರೆಡಿಟಲ್ಲಿ ಹಾಕ್ತಾ ಇದ್ದೀವಿ. ರೂಲ್ ಯಾವ್ದು ಅಪ್ಲೈ ಆಗುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಇಂಟ್ರೆಸ್ಟ್ ರಿಸೀವ್ಡ್ ಅನ್ನೋದು ನಮಗೆ ಇನ್ಕಮ್, ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಕ್ರೆಡಿಟಲ್ಲಿ ಹಾಕಿದ್ದೀವಿ. ಇದಿಷ್ಟೇ ನಾವು ಟ್ಯಾಲಿ ಮಾಡಿದಾಗ 7,12,300, 7,12,300 ಟ್ಯಾಲಿ ಆಗಿದೆ. ಸೊ ಇದು ಟ್ಯಾಲಿ ಆಗಲಿಲ್ಲ ಅಂದರೆ ಯಾವುದೋ ಒಂದು ಅಮೌಂಟನ್ನು ನಾವು ಮಿಸ್ ಮಾಡಿದ್ದೀವಿ ಅಂತ ಅರ್ಥ. ಓಕೆ, ಡೆಬಿಟಲ್ಲಿ ಹಾಕೋದನ್ನೆಲ್ಲ ಕ್ರೆಡಿಟಲ್ಲಿ ಹಾಕಿರ್ತೀವಿ, ಕ್ರೆಡಿಟಲ್ಲಿ ಹಾಕೋದನ್ನೆಲ್ಲ ಡೆಬಿಟಲ್ಲಿ ಹಾಕಿರ್ತೀವಿ. ಈ ರೀತಿ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕನ್ನು ಯಾಕೆ ತಗೊಳ್ಳೋ ಆಗಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್. ಇಫ್ ಇಟ್ ಈಸ್ ಇನ್ಕ್ಲೂಡೆಡ್ ಎಫೆಕ್ಟ್ ವಿಲ್ ಬಿ ಡಬಲ್ಡ್ ಅಂತ ಹೇಳ್ತಿದ್ವಿ. ಸೊ ನಾವು ಕ್ಲೋಸಿಂಗ್ ಸ್ಟಾಕನ್ನು ಟ್ರಯಲ್ ಬ್ಯಾಲೆನ್ಸ್ ತೋರಿಸೋ ಆಗಿಲ್ಲ. ಯಾಕೆ, ಇನ್ ಕೇಸ್ ಅದನ್ನು ತೋರಿಸಿದ್ರೆ ನಾವು 2 ಸಲ ಎಂಟ್ರಿ ತೋರಿಸಿದಾಗ ಆಗುತ್ತೆ, ಸೊ ಅದು ರಾಂಗ್ ಆಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಂದರೆ ಇಸ್ ದ ಬ್ಯಾಲೆನ್ಸ್ ಆಫ್ ಅನ್ಸೋಲ್ಡ್ ಗೂಡ್ಸ್ ದಟ್ ಆರ್ ರಿಮೈನಿಂಗ್ ಫ್ರಮ್ ದ ಪರ್ಚೇಸ್ ಮೇಡ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಒಂದು ನಾವೇನು ಪರ್ಚೇಸ್ ಮಾಡಿರ್ತೀವಿ, ಆ ಒಂದು ಗೂಡ್ಸನ್ನು ನಾವೀಗ ಸೇಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದಿಷ್ಟು ಗೂಡ್ಸ್ ಏನಾಗಿದೆ, ಸೇಲ್ ಆಗಿಲ್ಲ, ಅನ್ಸೋಲ್ಡ್ ಗೂಡ್ಸ್ ಅಂದರೆ ಸೇಲ್ ಆಗದೆ ಉಳಿದಿರೋ ಅಂಥ ಒಂದಿಷ್ಟು ಸ್ಟಾಕು. ಓಕೆ, ಫಸ್ಟೇ ನಾವು ಅದನ್ನು ತೋರಿಸಿರೋದ್ರಿಂದ ಪರ್ಚೇಸು, ಸೇಲು ಇಲ್ಲೆಲ್ಲ ನಾವು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀವಿ. ಮತ್ತೆ ನಾವು ಇನ್ನೊಂದ್ಸಲ ಕ್ಲೋಸಿಂಗ್ ಸ್ಟಾಕನ್ನು ತೋರಿಸಿದ್ರೆ ಎಂಟ್ರಿ ಡಬಲ್ ಆಗುತ್ತೆ, ಸೊ ಅದು ರಾಂಗ್ ಆಗುತ್ತೆ. ಹಾಗಾಗಿ ನಾವು ಕ್ಲೋಸಿಂಗ್ ಸ್ಟಾಕನ್ನು ಎಲ್ಲೂ ಕೂಡ ತೋರಿಸೋ ಆಗಿಲ್ಲ. ಓಕೆ, ಇದಿಷ್ಟೇ ಟ್ರಯಲ್ ಬ್ಯಾಲೆನ್ಸು. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.